ಮಾವಳಿಯಿಂದ ಗೋಕರ್ಣಕ್ಕೆ ತೆರಳುತ್ತಾ ಇದ್ರು 7 ಮಂದಿಯಲ್ಲಿ 4 ಜನ ಸೇಫ್ ಆಗಿದ್ದಾರೆ. ಬಟ್ ಇಬ್ರು ಅದರಲ್ಲಿ ನಾಪತ್ತೆಯಾಗಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಶಶಾಂಕ್, ಮಂಜುನಾಥ್, ಕವಿತಾ, ಸಂಧ್ಯಾ ಸೇಫ್ ಆಗಿದ್ದಾರೆ. ಬಸ್ ಅಪಘಾತ ಆಗ್ತಾ ಇದ್ದಂಗೆ, ಬೆಂಕಿ ಹೊತ್ಕೊಳ್ತಾ ಇದ್ದಂಗೆ ಬಸ್ನಿಂದ ಜಂಪ್ ಮಾಡಿದ್ದಾರೆ. ಇವರೆಲ್ಲ ಸೇಫ್ ಆಗಿದ್ದಾರೆ. ಶಶಾಂಕ್, ಮಂಜುನಾಥ್, ಕವಿತಾ, ಸಂಧ್ಯಾ ಸೇಫ್ ಆಗಿದ್ದಾರೆ. ಬಸ್ನಲ್ಲಿದ್ದ ಬಿಂದು ಮತ್ತೆ ಮಗು ನಾಪತ್ತೆಯಾಗಿದೆ. ಮಗು ಒಂದು ಸುಟ್ಟು ಕರಕಲಾಗಿದೆ ಅಂತ ಮಾಹಿತಿ ಇದೆ. ಆ ಮಗು ಇದೆ ಆಗಿರಬಹುದೇನೋ ಗೊತ್ತಿಲ್ಲ. ಮಂಜುನಾಥ್ ಜೊತೆಯಲ್ಲಿ ಟ್ರಿಪ್ಗೆ ಅಂತ ಹೇಳಿ ಬಿಂದು ಬಂದಿದ್ರು. ಎಲ್ಲರೂ ಸಂಬಂಧಿಕರು. ಇವರು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ವಿಕ್ಟೋರಿಯಾದಲ್ಲಿ ಮಂಜುನಾಥ್ ಸೇರಿದಂತೆ 4 ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. 23% ಸುಟ್ಟು ಹೋಗಿದೆ ಮಂಜುನಾಥ್ ಅವರ ದೇಹ. ಸೊ ಈಗ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಯಾರೆಲ್ಲ ಇದ್ದಾರೆ ಅವರನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಅದರಲ್ಲಿ ಮಂಜುನಾಥ್ ಕೂಡ ಒಬ್ಬರೇ. ಯಾಕಂದ್ರೆ 23% ಅವರ ದೇಹದ ಭಾಗ ಈ ಬಸ್ ದುರಂತದಲ್ಲಿ ಸುಟ್ಟು ಹೋಗಿದೆ. ವಿಕ್ಟೋರಿಯಾದಲ್ಲಿ ಅವರಿಗೆ ಚಿಕಿತ್ಸೆ ಮುಂದುವರಿಸಲಾಗಿದೆ. ಸೊ ಇವ್ರ ಜೊತೆಯಲ್ಲೇ ಬಿಂದು ಮತ್ತೆ ಮಗು ಬಂದಿದ್ದು. ಬಟ್ ಬಿಂದು ಮತ್ತೆ ಮಗು ಈಗ ನಾಪತ್ತೆ. ಸೊ ಸುಟ್ಟು ಕರಕಲಾಗಿರುವಂಥ ಸಾಧ್ಯತೆಗಳು ಇದ್ರೂ ಇರಬಹುದು. ಬಟ್ 7 ಜನ ಟ್ರಿಪ್ಗೆ ಅಂತ ಹೋಗಿದ್ರು. ಶಶಾಂಕ್, ಮಂಜುನಾಥ್, ಕವಿತಾ. ಸೊ ಒಟ್ಟು 4 ಜನ ಜಂಪ್ ಮಾಡಿದ್ದಾರೆ. ಅವರೆಲ್ಲ ಪಾರಾಗಿದ್ದಾರೆ. ಬಟ್ ಇಬ್ರು ಈಗ ನಾಪತ್ತೆ ಇದ್ದಾರೆ. ಬಸ್ನಲ್ಲಿದ್ದ ಬಿಂದು ಮತ್ತೆ ಮಗು ನಾಪತ್ತೆಯಾಗಿದ್ದಾರೆ. ಬೆಂಗಳೂರಿಂದ 7 ಮಂದಿ ಗೋಕರ್ಣಗೆ ಹೋಗ್ತಾ ಇದ್ರು. ಬ್ಯಾಚುಲರ್ ಪಾರ್ಟಿ ಮಾಡೋಕೆ ಅಂತ ಹೋಗ್ತೀನಿ ಅಂತ ಹೇಳಿದ್ರಂತೆ. 7 ಜನರಲ್ಲಿ 6 ಮಂದಿ ಒಂದೇ ಫ್ಯಾಮಿಲಿಯವರು ಅಂತ ಹೇಳಿ ಮಾಹಿತಿ ಸಿಗ್ತಾ ಇದೆ. ನನ್ನ ತಮ್ಮ ಮಂಜುನಾಥ್ ಅವ್ರಿಗೆ ಫ್ರೆಂಡ್ ಆಗಿದ್ದ. ಇದಕ್ಕೋಸ್ಕರ ಅವ್ರ ಜೊತೆಗೆ ಹೋಗಿದ್ದ ಮಂಜುನಾಥ್. ಉಳಿದವ್ರು ಏನಾದ್ರು ಅನ್ನೋ ಮಾಹಿತಿ ಸಿಗ್ತಾ ಇಲ್ಲ. ಗ್ರೂಪ್ನಲ್ಲಿ ಅಂದ್ರೆ ಅವ್ರ ಫ್ರೆಂಡ್ಸ್ ಗ್ರೂಪ್ನಲ್ಲಿ ಬಿಂದು ಮತ್ತೆ ಅವರ 5 ವರ್ಷದ ಮಗು ಇತ್ತು. ಅಮ್ಮ ಮಗು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಮಾಹಿತಿ ಸಿಗ್ತಾ ಇದೆ ಅಂತ ಹೇಳಿ ಮಂಜುನಾಥ್ ಸಹೋದರ ದೀಪಕ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಂಜುನಾಥ್ ಅವರು ಸದ್ಯಕ್ಕೆ ವಿಕ್ಟೋರಿಯಾದಲ್ಲಿ ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇದ್ದಾರೆ. ಅವ್ರ ಸಹೋದರ ದೀಪಕ್ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ದೀಪಕ್ ಏನ್ ಹೇಳಿದ್ದಾರೆ ನಮ್ಮ ಪ್ರತಿನಿಧಿ ಆಶಿಕ್ ಅವರನ್ನು ಮಾತನಾಡಿಸಿದ್ದಾರೆ, ನೋಡೋಣ. ನಮ್ಮ ಜೊತೆಗೆ ಗಾಯಾಳವಾಗಿರುವಂತಹ ಮಂಜುನಾಥ್ ಅವರ ಬ್ರದರ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ನಿಮ್ಮ ಬ್ರದರ್ಗೆ ಈ ತರ ಆಗಿದೆ ಅಂತ ವಿಷಯ ಗೊತ್ತಾಯ್ತು. ಈಗ ಹೇಗಿದ್ದಾರೆ? ಅದೇ ಇವಾಗ ಪ್ರಾಣಕ್ಕೇನು ಅಪಾಯ ಇಲ್ಲ. 24 ಅವರ್ಸ್ ಅಬ್ಸರ್ವೇಷನ್ ಅಲ್ಲಿ ಇಡಬೇಕು ಅಂತ ಹೇಳಿದ್ದಾರೆ. ಸೊ ಅದಾದ್ಮೇಲೆ ನೋಡ್ಬೇಕು ಏನಾಗುತ್ತೆ. ಒಟ್ಟು ಎಷ್ಟು ಜನ ಹೋಗಿದ್ರು ಸರ್? ಒಂದು 7 ಜನ ಹೋಗಿದ್ರು. ಎಲ್ಲಿಗೆ ಸರ್? ಎಲ್ಲಿಗೆ? ಗೋಕರ್ಣಕ್ಕೆ ಹೋಗಿದ್ರು. ಬ್ಯಾಚುಲರ್ ಪಾರ್ಟಿ ಅಂತ ಹೋಗಿದ್ದು. ಎಲ್ಲರೂ ಸಂಬಂಧಿಕರೇನ? ನಿಮ್ ಸಂಬಂಧಿಕರೇನ? ಇಲ್ಲ, ನನ್ನ ತಮ್ಮ ಒಬ್ಬ ಇದ್ರಲ್ಲಿರೋದು. ಮಿಗ್ದವರೆಲ್ಲ ಕಸಿನ್ಸ್. ಆ ಕಸಿನ್ಸ್ಗೆ ನಮ್ಮ ತಮ್ಮ ಫ್ಯಾಮಿಲಿ ಫ್ರೆಂಡ್. ಅಂದ್ರೆ 6 ಜನ ಅವರೆಲ್ಲ ಕಸಿನ್ಸ್. ಮಂಜುನಾಥ್ ನಮ್ಮ ತಮ್ಮ ಮಾತ್ರ ಫ್ಯಾಮಿಲಿ ಫ್ರೆಂಡ್. ಅದರಲ್ಲಿ ಬಿಂದು ಮತ್ತೆ ಮಗಳು ಅಮ್ಮ ಮಗಳಿದ್ರು. ಅವ್ರದ್ದು ಸ್ಪಾಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅವ್ರ ಕಸಿನ್ಸ್ ಏನಾಗಿದೆ ಇನ್ನೂ ಅಪ್ಡೇಟ್ ಬಂದಿಲ್ಲ. ನಿಮ್ಗೆ ಎಲ್ಲಿಂದ ಮಾಹಿತಿ ಸಿಕ್ತು? ನನಗೆ ನನ್ನ ತಂಗಿ ಫೋನ್ ಕಾಲ್ ಮಾಡಿದ್ದು ಅರ್ಲಿ ಮಾರ್ನಿಂಗ್ ಈ ತರ ಆಗಿದೆ ಅಂತ. ಸೊ ಇಮಿಡಿಯೇಟ್ ಆಗಿ ಇಲ್ಲಿ ಬಂದ್ವಿ. ಯಾರು ಕರ್ಕೊಂಡ್ ಬಂದ್ರಂತ ಇಲ್ಲಿಗೆ? ಅದೇ ಅಲ್ಲಿಂದ ಓಮ್ನಿಲೇನೋ ಕಾರಲ್ಲಿ ಯಾವ್ದ್ರಲ್ಲೋ ಕಾರಲ್ಲಿ ಆನ್ ದ ವೇಲ್ ಏನಂದ್ರೆ ಯಾವ ಹಾಸ್ಪಿಟ್ಲಲ್ಲೂ ಅಡ್ಮಿಟ್ ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಇಲ್ಲ ಅಂತ ಕಳ್ಸಿದೆ. ಸೊ ಅಲ್ಲಿಂದ ಇಲ್ಲಿವರೆಗೂ ಬಂದು ಇಲ್ಲೇ ಅಡ್ಮಿಟ್ ಮಾಡ್ಬೇಕಾಗಿ ಬಂತು. ಪೊಲೀಸರಿಂದ ಏನಾದ್ರು ಮಾಹಿತಿ ತಗೊಂಡ್ರ? ಏನು ತಗೊಂಡಿಲ್ಲ. ಸಂಪರ್ಕ ಮಾಡಿದ್ರ? ಇನ್ನ ಪೊಲೀಸ್ ಅವರು ಏನು ಬಂದು ಕೇಳಿಲ್ಲ, ಏನೋ ಅಪ್ಡೇಟ್ ಮಾಡಿಲ್ಲ. ಈಗ ಹೇಗಿದ್ದಾರೆ? ಡಾಕ್ಟರ್ ಏನ್ ಹೇಳ್ತಿದ್ದಾರೆ? ಅದೇ 2 ಕಾಲ್ಗೂ ಬರ್ನಿಂಗ್ ಆಗಿದೆ. ಟ್ರೀಟ್ಮೆಂಟ್ ಎಲ್ಲ ಮಾಡಿದ್ದಾರೆ. ರೆಸ್ಟ್ ಮಾಡ್ತಾ ಇದ್ದಾರೆ. 3rd ಡಿಗ್ರಿ ಇದಾಗಿದೆ. 30% ಬರೀ ಲೆಗ್ಸ್ ಮಾತ್ರ 2 ಕಾಲ್ಗೂ ಬರ್ನ್ ಆಗಿದೆ. ಐಸಿಯುಗೆ ಶಿಫ್ಟ್ ಮಾಡಿದ್ದಾರೆ. ಇಲ್ಲ, 24 ಅವರ್ಸ್ ಅಬ್ಸರ್ವೇಷನ್ ಅಲ್ಲಿ ಇರ್ತೀವಿ, ನೋಡ್ತೀವಿ. ಏನ್ ಅಂತದೇನು ಪ್ರಾಣಕ್ಕೇನು ಅಪಾಯ ಇಲ್ಲ ಅಂತ ಹೇಳಿ. ಈಗ ಇಲ್ಲಿ ಎಷ್ಟು ಜನ ಇದ್ದಾರೆ? ನಿಮ್ಮ ಇಲ್ಲಿ ಒಬ್ಬರೇ ಇರೋದು, ನನ್ನ ತಮ್ಮ ಮಾತ್ರ. ಉಳಿದಿರೋರು ಸಂಧ್ಯಾ, ಕವಿತಾ, ಇನ್ನ ಏನೋ ಅಪ್ಡೇಟ್ ಗೊತ್ತಿಲ್ಲ. ಬಿಂದು ಮತ್ತೆ ಮಗು ಅಮ್ಮ ಮಗು ಮಾತ್ರ ಏನೋ ಸ್ಪಾಟ್ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದ್ರ ಬಗ್ಗೆ ಏನು ಮಾಹಿತಿ ಬಂದಿಲ್ಲ. ಹೌದು. ಇದಿಷ್ಟು ಮಂಜುನಾಥ್ ಅವರ ಸಹೋದರರಾಗಿರುವಂತಹ ದೀಪಕ್ ಅವರ ಮಾತು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್. ಬಸ್ ಅಪಘಾತದಲ್ಲಿ ಕವಿತಾಗೆ ಗಂಭೀರ ರೀತಿಯಲ್ಲಿ ಗಾಯ ಆಗಿದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕವಿತಾಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಕವಿತಾಗೆ ಫೋನ್ ಮಾಡಿ ಧೈರ್ಯ ತುಂಬಿದ್ದಾರೆ ತಂದೆ. ಫೋನ್ ಮೂಲಕ ಮಾತನಾಡಿ ಕಾಂತರಾಜು ಅವ್ರ ತಂದೆ ಧೈರ್ಯ ತುಂಬಿದ್ದಾರೆ. ಎಂಥವ್ರಿಗಾದ್ರೂ ಸಹಜ, ಸಾವು ಕಣ್ಮುಂದೆ ನೋಡಿ ಬಂದಿದ್ದಾರೆ. ಮತ್ತೆ ಸುಟ್ಟು ಗಾಯ ಅಂತಂದ್ರೆ ವಿಪರೀತವಾಗಿ ಅದು ನೋವಿರುತ್ತೆ, ಉರಿ ತಡ್ಕೊಳಕ್ಕಾಗಲ್ಲ. ಹಾಗಾಗಿ ಧೈರ್ಯಗೆಡಬೇಡ ಅಂತೇಳಿ ಕವಿತಾಗೆ ಅವ್ರ ತಂದೆ ಕಾಂತರಾಜು ಅವರು ಮಾತನಾಡಿದ್ದಾರೆ. ಫೋನ್ ಮುಖೇನ ಧೈರ್ಯ ತುಂಬುವಂತ ಕೆಲಸವನ್ನ ಮಾಡಿದ್ದಾರೆ. ಕವಿತಾ ತೀವ್ರ ರೀತಿಯಲ್ಲಿ ಇವರಿಗೆ ಸುಟ್ಟಂತ ಗಾಯಗಳಾಗಿದೆ. ಬಚಾವಾಗಿ ಬಂದಿದ್ದಾರೆ. ಬಟ್ ಸುಟ್ಟ ಗಾಯಗಳಾಗಿರೋದ್ರಿಂದ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ತಂದೆಗೂ ಸಹಜ ಆತಂಕ ಇರುತ್ತೆ. ಬಟ್ ಮಗಳು ಮುಂದೆ ಅದನ್ನು ತೋರಿಸ್ಕೊಳ್ಳೋಕ್ಕಾಗಲ್ವಲ್ಲ, ಧೈರ್ಯ ತುಂಬುವಂತ ಮಾತಾಡಿದ್ದಾರೆ. ಕವಿತಾ ಅವ್ರ ತಂದೆ ಕಾಂತರಾಜ್ ಅವರು ನ್ಯೂಸ್ 18 ಜೊತೆ ಮಾತಾಡಿದ್ದಾರೆ, ನೋಡೋಣ. ಹಿರಿಯೂರಿನ ಬಳಿ
ಖಾಸಗಿ ಸೀಬರ್ಡ್ ಟೂರಿಸ್ಟ್ ಟ್ರಾವೆಲ್ಸ್ ಸೇರಿದಂತಹ ಬಸ್ಸು ಸುಟ್ಟು ಕರಕಲಾಗಿದೆ. ಅದರಲ್ಲಿ ಸಾವು ನೋವಾಗಿರುವಂತದ್ದು. ಅದರಲ್ಲಿ ಕೆಲವರು ಪವಾಡದ ರೀತಿಯಲ್ಲಿ ಕೆಲವರು ಬದುಕುಳಿದಿದ್ದಾರೆ ಸಣ್ಣ ಪುಟ್ಟ ಗಾಯಗಳಿಂದ. ಅದರಲ್ಲಿ ಪ್ಯಾಸೆಂಜರ್ ಆಗಿರುವಂತಹ ಕವಿತಾ ಅವರ ತಂದೆ ನಮ್ಮ ಜೊತೆಯಲ್ಲಿದ್ದಾರೆ. ಆಕೆ ಕೂಡ ಬದುಕುಳಿದಿರುವಂತದ್ದು, ಸಣ್ಣ ಪುಟ್ಟ ಗಾಯ ಆಗಿದೆ. ಎಲ್ಲಿಗೆ ಹೋಗಿದ್ರು ಏನಂತ ಅವರನ್ನೇ ಮಾತಾಡಿಸ್ತೀನಿ. ಸರ್, ನಿನ್ನೆ ತಮ್ಮ ಮಗಳು ಸೇರಿದಂತೆ ಅವರ ಕಸಿನ್ಸ್ ಎಲ್ಲ ಕೂಡ ಗೋಕರ್ಣಕ್ಕೆ ಹೋಗ್ತಾ ಇದ್ರು ಅಂತ. ಅಂದ್ರೆ ಇವ್ರು ಎಷ್ಟು ಜನ ಹೊರಟಿದ್ರು, ಎಲ್ಲಿಗೆ ಹೋಗ್ತಾ ಇದ್ರು ಏನು ಅಂತ ಸರ್? 6 ಜನ ಈ ಹುಡುಗರು ಹೋಗ್ತಿದ್ರು, ಜೊತೆಗೆ ಒಂದು ಮಗು ಹೋಗ್ತಿತ್ತು. ನಿನ್ನೆ ಸಾಯಂಕಾಲ 7:15 ಇಲ್ಲಿ ಮನೆ ಬಿಟ್ಟಿದ್ದಾರೆ. ಸೀಬರ್ಡ್ ಟ್ರಾವೆಲ್ಸ್ ಮುಖಾಂತರ ಗೋಕರ್ಣಗೆ ಹೋಗ್ತಾ ಇದ್ರು. ಅದು ಹೋಗ್ತಾ ದಾರಿಯಲ್ಲಿ ಈ ಘಟನೆ ನಡೆದಿದೆ. ಸರ್, ಯಾರ್ಯಾರು ಹೋಗ್ತಾ ಇದ್ರು ಅಂತ ಅವರ ಕಸಿನ್ಸ್ ಅವರ ನೇಮ್ಸ್ ವೈಸ್ ಹೇಳೋರು? ಕವಿತಾ, ಬಿಂದು, ಸಂಧ್ಯಾ, ಶಶಾಂಕ್, ದಿಲೀಪ್, ಮಂಜುನಾಥ್. ಅಂದ್ರೆ ಇವರೆಲ್ಲ ಇಲ್ಲವರೇ ಸರ್? ಇವರು ಎಲ್ಲ ನಮ್ಮ ಇಲ್ಲಿನವ್ರೆ ಕಸಿನ್. ಸರ್, ಅದರಲ್ಲಿ ತಮ್ಮ ಮಗಳು ಕೂಡ ನಿಮ್ಮ ಜೊತೆ ಮಾತಾಡಿದ್ರು. ಅಂದ್ರೆ ಅವ್ರು ಸೇಫ್, ಎಷ್ಟು ಜನಕ್ಕೆ ಗಾಯಗಳಾಗಿದೆ, ಎಷ್ಟು ಜನಕ್ಕೆ ಸಮಸ್ಯೆ ಆಗಿದೆ, ಇನ್ನು ಯಾರೋ ಒಬ್ರು ಸಿಗ್ತಾ ಇಲ್ಲ ಅವ್ರ ಮಾಹಿತಿ ಅಂತ? ಅದೇ ಬಿಂದು ಮಗಳು ಚಿಕ್ಕ ಮಗು ಗ್ರಿಯಾ ಅಂತ, ಅದು ಮಗು ಸಿಗ್ತಾ ಇಲ್ಲ. ಇಬ್ರು ತಾಯಿ ಮಗಳು. ಇನ್ನೆಲ್ಲ ಸೇಫ್ ಆಗಿದೆ, ಸಣ್ಣ ಪುಟ್ಟ ಗಾಯ ಆಗಿ ಸೇಫ್ ಆಗಿದ್ದಾರೆ. ಬಸ್ಸಿಂದ ಘಟನೆ ನಡೀತಾನೆ ಬಸ್ಸಿಂದ ಜಂಪ್ ಆಗಿ ಸೇಫ್ ಆಗಿದ್ದಾರೆ. ಅಂದ್ರೆ ತಮ್ಮ ಮಗಳು ಸೇರಿದಂತೆ ಕೆಲವರೆಲ್ಲ ಜಂಪ್ ಮಾಡಿದ್ದಾರೆ. ಜಂಪ್ ಮಾಡಿದ್ದಾರೆ. ಸರ್, ಅಂದ್ರೆ ಇವರೆಲ್ಲ ಓದ್ತಾ ಇದ್ರ ಅಥವಾ ಏನೋ ಜಾಬ್ ಹೋಗ್ತಾ ಇದ್ರೆ ಹೇಗೆ ಸರ್? ಎಲ್ಲ ಜಾಬ್ಗೆ ಹೋಗ್ತಿದ್ರು. ಎಲ್ಲ ಜಾಬಲ್ಲಿ ಇದ್ರು. ರಜೆ ಹಿನ್ನೆಲೆ ಇವರು ಗೋಕರ್ಣಗೆ ಒಂದು ಪ್ಲಾನ್ ಮಾಡಿಕೊಂಡು 3 days ಪೂಜೆ ಮಾಡಿಸ್ಕೊಂಬರಕ್ಕೆ. ಸರ್, ತಮ್ಮ ಮಗಳು ಇನ್ಸಿಡೆಂಟ್ ಬಗ್ಗೆ ಏನ್ ಹೇಳ್ತಾರೆ ಸರ್? ಮಾತಾಡಿದಾಗ ಹೇಗಾಯ್ತು ಇನ್ಸಿಡೆಂಟ್ ಅಂತ ತಮ್ಮ ಬಳಿ ಹೇಗೆ ಹೇಳ್ತಾರೆ? ತುಂಬ ಶಾಕ್ ಆಗಿದೆ ಅಂತೆ. ಅವಳು ಏನು ಮಾತಾಡ್ತಾ ಇಲ್ಲ. ಏನು ನೀರು ಕುಡಿಯೋಕ್ಕೂ ಇನ್ನು ಸ್ವಲ್ಪ ತಡವರಿಸ್ತಾ ಇದ್ದಾಳೆ. ಈಗ ನೋಡಬೇಕು ಇನ್ನು ಮುಂದೆ. ಸರ್, ತಮ್ಮ ಮಗಳಿಗೆ ಏನ್ ಗಾಯ ಆಗಿದೆ ಮತ್ತೆ ಅಲ್ಲಿಂದ ಏನೋ ಕರ್ಕೊಂಡ್ ಬರ್ತಿದ್ದಾರೆ ಬೆಂಗಳೂರಿಗೆ? ಬೆಂಗಳೂರು ಕರ್ಕೊಂಡ್ಬರ್ತಿದ್ದಾರೆ. ಕ್ಷಮವಾಗಿ ಮಾತಾಡ್ತಾ ಇದ್ದಾರೆ. ತಿಂಡಿ ತಿಂತಾ ಇದ್ದಾರೆ. ಈಗ ಸಣ್ಣ ಪುಟ್ಟ ಅಷ್ಟೇ. ಎಸ್, ಇದಿಷ್ಟು ಕವಿತಾ ಅವರ ತಂದೆಯ ಮಾತು. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಗಂಗಾಧರ ವಕ್ತ, ನ್ಯೂಸ್ 18 ಬೆಂಗಳೂರು.